ಇವತ್ತು ದರ್ಶನ್ ಬರ್ತ್ಡೇ ಪ್ರಯುಕ್ತ ಸರಿಗಮಪ ಕಂಟೆಸ್ಟೆಂಟ್ಸ್ ಎಲ್ಲರನ್ನೂ ಸಾಕ್ತೀವಿ ನೋಡಿ. ಹಾಯ್ ಬ್ರೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ದೇವರಾಗ್ಬಿಟ್ಟವನೇ ಅಭಿ. ಏನೇನು ಕಾಣ್ತಾ ಇದ್ದೀವಿ ಗೈಸ್, ಎಷ್ಟೊಂದು ಜನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಬಟ್ ಈ ಪ್ಲೇಸ್ ಅವ್ರಿಗೆ ಗೊತ್ತಿಲ್ಲ ನೋಡಿ. ಸರಿಗಮಪ ಈ ಸೀಸನ್ ಅವ್ರು ಬಂದಿದ್ದಾರೆ. ತಿಂಗ್ತಿನ ಆಲ್ರೆಡಿ ಬಂದಿದ್ದಾನೆ ದರ್ಶನ್. ಈಗ ಹೋಗ್ತಾ ಇದೀವಿ ನಾವು, ವೆಯ್ಟ್ ಮಾಡ್ತಿದ್ದಾನೆ ನನಗೋಸ್ಕರ ಅಂತ. ಗೈಸ್ ಬರ್ತ್ಡೇ ಬಾಯ್ ಇಲ್ಲೇ ಇದ್ದಾನೆ. ಹಾಯ್ ಬ್ರೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆಯ್ತು, ನಾವೆಲ್ಲ ಅದೇನಿಲ್ಲ ಗೈಸ್. ಈಗ ಬರ್ತ್ಡೇ ಬಾಯ್ ನನ್ನ ಪಿಕ್ ಮಾಡ್ಕೊಂಡು ಅಭಿಮನೆ ಹೋಗ್ತಿದ್ದಾರೆ. ಅಭಿನ ಪಿಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ. ನೋಡಿ ಕಾಲಲ್ಲಿ ಅವನೇ ಅಭಿ. ಗೈಸ್ ಅಭಿ ಬಂದ ನೋಡಿ ಗೈಸ್, ಎಷ್ಟು ದಿನ ಆಗ್ಬಿಡಿತ್ತು ಲಾಗಲ್ ಬಂದು. ಅಭಿ ಇವತ್ತು ಕಾಣಿಸ್ಕೊತಿದ್ದಾನೆ. ಹಾಯ್ ಅಭಿ. ಇವತ್ತು ಅಲ್ಲ ಎಲ್ರು ಮಿಂಚ್ತಾ ಇದಾರೆ. ಇವತ್ತು ಬೆಲ್ಲಾಗ್ಬಿಟ್ಟವನೆ. ಏನು ಬ್ರೋ, ಏನ್ ಸ್ಪೆಷಲ್? ವಯಸ್ಸಾಗ್ತಿದೆ ಅಂತ ಬೇಜಾರು ಬ್ರೋ. ವಯಸ್ಸಾಗ್ತಿದೆ ಅಂತ ಬೇಜಾರು ಏನ್ ಬ್ರೋ? ಈಗ 25 ನಿಂಗೆ ಅದ್ರಲ್ಲಿ ಏನಂತ ಬಿಡು. ಸ್ವೀಟ್ 25 ಇವಾಗ. ಈಗ 25 ನಿಂಗೆ ಒಂದ್ ಕಣ್ಣಲ್ಲಿ ಗಾಡಿ ಓಡಿಸ್ಕೊಬತ್ತ ನೋಡು. ಸ್ವೀಟ್ 25. ಈಗ ನಾವೆಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಎಷ್ಟು ದಿನ ಆಮೇಲೆ ಒಂದು ಬ್ಲಾಗಲ್ಲಿ ಅಭಿ ಕಾಣಿಸ್ಕೊಂಡವನೆ. ಮತ್ತೆ ದೇವರಾಗ್ಬಿಟ್ಟವನೆ ಅಭಿ. ಗೈಸ್ ನೋಡಿ, ಸರಿಗಮಪ ಈ ಸೀಸನ್ ಅವ್ರು ಬಂದಿದ್ದಾರೆ. ಸಿಗ್ಲಸ್ ಇವತ್ತು ದರ್ಶನ್ ಬರ್ತ್ಡೇ ಪ್ರಯುಕ್ತ ಸರಿಗಮಪ ಕಂಟೆಸ್ಟೆಂಟ್ಸ್ ಎಲ್ಲರನ್ನೂ ಸಾಕ್ತೀವಿ ನೋಡಿ. ಎಲ್ಲರೂ ಇದ್ದಾರೆ ಇಲ್ಲಿ. ಅಭಿ ಹಂಗೆ ತಿರುಗು ಅಭಿ. ನೋಡು ನಾವು ಕ್ಯಾಮ್ರಾ ಮನ್ಸ್ನೇ ಬಿಡೋ. ಸಂತೂರ್ ಅಕ್ಕ ಮನೆಗೂ ವಾತಿ ಅಂತ ಸಿಕ್ಕಿದ್ಲ. ಗೈಸ್ ಇವತ್ತು ನಮ್ಮ ದರ್ಶನ್ ಬರ್ತ್ಡೇ ಪ್ರಯುಕ್ತ ಸಾರಿಗಮಪ್ಪ ಅವರೆಲ್ಲ ಬಂದಿದ್ರು. ಏನ್ ಕೋಇನ್ಸಿಡೆಂಟ್ ಗುರು, ನೀವು ಬರ್ತ್ಡೇ ದಿನ ಬರ್ಬೇಕು. ಅವರು ಬರ್ಡೇ ದಿನ ಈ ವೀಕೆಂಡ್ ಸರಿಗಮಪ ಸೀರಿಯಲ್ ಶೂಟ್ ಆಗುತ್ತೆ. ಹೌದು, ನಾವು ಬ್ಲಾಗ್ ಅಲ್ಲಿ ಅಲ್ಲದೆ ಜಿ ಕನ್ನಡದಲ್ಲಿ ಚಾಮುಂಡಿ ಬೆಟ್ಟದ ವಿಡಿಯೋ ಅಲ್ಲಿ ಬಂದೇ ಬರ್ತೀವಿ. ಗೈಸ್ ನಮ್ಮ ಹುಡುಗ ದರ್ಶನ್ ಸರಿಗಮಪ್ಪ ಕಂಟೆಸ್ಟೆಂಟ್ ನೋಡ್ಬಿಟ್ಟು ಶೂ ಕಡೆ ಮರ್ತ್ಬಿಟ್ಟವನೇ. ಗೈಸ್ ಈಗ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಮತ್ತೆ ಹೊಡ್ತಾ ಇದೀವಿ, ತಿಂಡಿ ಮಾಡಕ್ಕೆ ಹೊಡ್ತಾ ಇದೀವಿ. ಮುಗೀತು ನಮ್ಮ ದೇವ್ರ ದರ್ಶನ. ಗೈಸ್ ಈಗ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ. ತುಂಬಿಸ್ಬೇಕಲ್ಲ. ಹೌದು, ದೇವಸ್ಥಾನ ನೋಡಾಯ್ತು. ಈಗ ತಿಂಡಿ ಮಾಡಕ್ಕೆ ಹೋಗ್ತಾ ಇದೀವಿ.
ಗೈಸ್ ಎಷ್ಟೊಂದು ಜನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಬಟ್ ಈ ಪ್ಲೇಸ್ ಅವ್ರಿಗೆ ಗೊತ್ತಿಲ್ಲ, ಅಂದರೆ ಈ ಪ್ಲೇಸಿಗೆ ಬಂದಿಲ್ಲ ಅವರು. ನೋಡಿ ಇದು ದೇವಿಕೆರೆ ಅಂತಾರೆ ಇದನ್ನು. ಈ ದೇವಿಕೆರೆ ಪಕ್ಕದಲ್ಲಿ ಇಲ್ಲೊಂದು ಟೆಂಪಲ್ ಇದೆ, ಶಿವನ ಟೆಂಪಲ್ ಐತೆ ಅಲ್ಲಿ ನೋಡಿ, ತೋರಿಸ್ತೀನಿ. ಆಲ್ಮೋಸ್ಟ್ ಎಷ್ಟೋ ಜನ ಇಲ್ಲಿ ಬಂದು ಯಾರಿಗೂ ಗೊತ್ತಿಲ್ಲ, ಅಂದರೆ ಮೈಸೂರವ್ರು ಮಾತ್ರ ಕೆಲವು ಜನ, ಮೈಸೂರವ್ರಿಗೆ ಗೊತ್ತು, ಬಟ್ ಔಟ್ಸೈಡ್ ಬಂದಿರೋರ್ಗೆ ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸು ನೋಡಿ. ಇದೇ ದೇವಸ್ಥಾನ. ಟೆಂಪಲ್ ಬಂದು ನೀರು ಒಳಗಡೆ ಇದ್ದಿದ್ದ ಟೆಂಪಲ್ಲು. ದೇವಿಕೆರೆ ಒಳಗಡೆ ದೇವಿಕೆರೆ ಇದೆ, ದೇವಿಕೆರೆ ಒಳಗಡೆಯಿಂದ ನೀರು ಒಳಗಡೆ ಮುಳುಗಿದಂಥ ದೇವಸ್ಥಾನ ಇದು. ಆ ಟೈಮಲ್ಲೆಲ್ಲ ನೀರು ಜಾಸ್ತಿ ಇರ್ತಾಯಿತ್ತು, ಅದರಿಂದ ಆ ನೀರು ಬಂದು ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ, ಅದು ಕೆರೆದು ಟನಲ್ ಇದು. ಕೆರೆ ಟನಲ್ ಬಂದು ಹಿಂಗೆ ನೀರು ಬಂದು ಇಲ್ಲೆಲ್ಲ ಫ್ಲೋ ಆಗ್ತಿತ್ತು ನೀರು. ಇಲ್ಲೆಲ್ಲ ಫ್ಲೋ ಆಗಿ ಇಲ್ಲಿಂದ ಹಿಂಗೆ ಆ್ಯಕ್ಚುಲಿ ಹಿಂಗೆ ಫ್ಲೋ ಆಗಿ ಹಿಂಗೆ ಮುಂದಕ್ಕೆ ಹೋಗ್ತಾಯಿತ್ತು. ಹಿಂಗೆ ಹೋಗಿ ಅಲ್ಲಿಗೆ ಹೋಗ್ತಾಯಿತ್ತು ಮುಂದಕ್ಕೆ. ಇಲ್ಲಿ ದೇವಸ್ಥಾನ ಬಂದು ಕ್ಲೋಸ್ ಇದೆ. ಇದು ಆ್ಯಕ್ಚುಲಿ ದೇವಸ್ಥಾನ ರೀಸೆಂಟ್ಲಿ ಒಂದು 4 ರಿಂದ 5 ವರ್ಷದ ಹಿಂದೆ ಬಿಲ್ಡ್ ಆಗಿರೋ ದೇವಸ್ಥಾನ. ಮುಂಚೆ ದೇವಸ್ಥಾನ ಇರಲಿಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ. ಇದು ಒಂದು ಬಂಡೆಕಲ್ಲು. ಇದು ಬಂಡೆಕಲ್ಲು ಕೆಳಗಡೆ ಇದ್ದಿದ್ದು ಶಿವಲಿಂಗ ಸಿಕ್ಕಿರೋದು. ಅದರಿಂದ ನೀರು ಬಂಡೆಕಲ್ಲು ಒಳಗಡೆ ಹೋಗಿ ನೀರು ಇದಾಗ್ತಿತ್ತು. ಈ ಬಂಡೆಕಲ್ಲನ್ನ ಆಲ್ಟ್ರ್ ಮಾಡಿ ದೇವಸ್ಥಾನನ 5 ವರ್ಷದ ಹಿಂದೆ ಕಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನೀವು, ಬರೀ ದೇವಸ್ಥಾನ ಒಂದೇ ಅಲ್ಲ, ಬಂಡೆಕಲ್ಲಿದೆ. ಆಚೆ ಬಂದರೆ ನಿಮಗೆ ನೋಡಿ ಯಾರೂ ಇದ್ದಿಲ್ಲ. ಇಲ್ಲಿ ಬಂದರೆ ನಾವೇ ಪೂಜೆ ಮಾಡ್ಕೋಬೋದು, ನಾವೇ ಪೂಜೆ ಮಾಡ್ಬೋದು. ಎಂಟ್ರಿ ಅಲೋ ಇಲ್ಲ, ಬಟ್ ನಾವು ಯಾರ್ದೋ ಕಡೆಯಿಂದ ಬಂದಿದ್ದೀವಿ ಇಲ್ಲಿ. ಪ್ಲಸ್ ಇಲ್ಲಿ ಒಂದು ಹಳ್ಳಿ ಮರ ಇದೆ ನೋಡಿ, ದೇವಸ್ಥಾನದ ಎದುರುಗಡೆ ಹಳ್ಳಿ ಮರ ಇದೆ. ಪ್ಲಸ್ ಇದ್ರ ಪಕ್ಕ ಬಂದರೆ ಈಶ್ವರನ ಪಕ್ಕದಲ್ಲೇ ಇಲ್ಲಿ ನೋಡಿ ಬಿಲ್ಪತ್ರೆ ಮರ ಇದೆ, ಬಿಲ್ಪತ್ರೆ ಮರ. ಇಲ್ಲಿ ಎಂಟ್ರಿ ರಿಸ್ಟ್ರಿಕ್ಟೆಡ್, ಪರ್ಟಿಕ್ಯುಲರ್ಲಿ ಎಂಟ್ರಿ ರಿಸ್ಟ್ರಿಕ್ಟೆಡು. ಸೊ ನಮಗೆ ನಮ್ಮ ಫ್ರೆಂಡ್ ಒಬ್ಬ ಬೆಟ್ಟದಲ್ಲೇ ಇರೋದ್ರಿಂದ ಅವನ ಕಡೆಯಿಂದ ನಮ್ಗೆ ಇಲ್ಲಿದೆ ಅನ್ನೋದು ಗೊತ್ತಾಗಿ ನಾವು ಶಿವರಾತ್ರಿ ಹಬ್ಬಕ್ಕೆ ಬರ್ತಾ ಇರ್ತೀವಿ. ಈ ಸಲ ನನ್ನ ಬರ್ಡೇ ಅಂತ ಹೇಳಿ ಅಲ್ಲಿಗೆ ಬಂದಿದ್ದು, ದೇವಸ್ಥಾನಕ್ಕೆ ಬಂದು ಹಂಗೆ ಬಂದಾಗ ಇಲ್ಲಿ ಕೈ ಮುಕ್ಕ ಹೋಗ್ತೀವಿ. ಗೈಸಿ ಕೇಳಿದ್ರಲ್ಲ, ದರ್ಶನ್ ಅವರು ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ. ಹಾಗೆ ಇದಕ್ಕೆ ತುಂಬ ಹಳೆಯ ಪುರಾತನ ಹಿಸ್ಟ್ರಿ ಇದೆ. ನಮ್ಗೆ ಗೊತ್ತಿದ್ದಷ್ಟು ದರ್ಶನ್ ಹೇಳಿದ್ದಾನೆ. ಗೈಸ್ ನೀವು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಇಲ್ಲೂ ಬಂದು ಕೂಡ ದರ್ಶನ ಮಾಡ್ಕೊಂಡೋಗಿ ಶಿವನ್ನ. ತುಂಬ ಚೆನ್ನಾಗಿದೆ ಪ್ಲೇಸ್, ಮಾತ್ರ ತುಂಬ ಪೀಸ್ಫುಲ್ಲಾಗೈತೆ. ಎದುರುಗಡೆ ನಿಮಗೆ ದೇವಿ ಕೆರೆ ಇದೆ ನೋಡಿ, ಕೆರೆ. ಇಲ್ಲಿ ಯಾರಿಗೂ ಬರಲ್ಲ, ಬಟ್ ಯಾರಿಗೂ ಬಿಡಲ್ಲ ಅವರು. ಬಟ್ ನಾವು ಒಬ್ರ ಕಡೆಯಿಂದ ಗೊತ್ತಿರೋ ಕಡೆಯಿಂದ ಹೇಳ್ಕೊಂಡು ಬಂದಿದ್ದೀವಿ, ಬರ್ತಾರೆ ಸ್ಪೆಷಲ್ ಅಂತ ಅಂದ್ಬಿಟ್ಟು. ನೀವು ಕೂಡ ಬರಂಗಿದ್ರೆ ಬನ್ನಿ, ನೋಡಿ, ಯಾರಿಗಾರ ಗೊತ್ತಿರೋ ಕಡೆ ಬಿಡಿಸ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸ್ವಿಮ್ ಮಾಡೋಕ್ಕೆಲ್ಲ ಹೋಗ್ಬೇಡಿ, ತುಂಬ ಆಳ ಇದೆ ನೀರಿದು. ಗೈಸ್ ಈಗ ನಾವು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ, ಅಗ್ರಹಾರ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಮೈಲಾರಿ ಹೋಟ್ಲಿಗೆ ಬಂದಿದ್ದೀವಿ ಗೈಸ್, ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತ. ನೋಡಿ ದೋಸೆ. ಅಂದಲ್ಲ ತಗೋ ಬೇಗ ಆರೋಗ್ಯ ಅಂತ. ಚೇಂಜ್ ಆಗ್ಬಿಡುತ್ತಾ? ಮಾಡ್ತೀವಿ. ಏನಪ್ಪ ಇದು, ಫೋಟೋ ತೆಗಿತಾನಲ್ಲ ಸುಮ್ಮನೆ ನಿಂತ. ಚೆನ್ನಾಗಿ ಬರಬೇಕು. ಇದನ್ನ ತಗೋ, ನಾನು ಕಟ್ ಮಾಡ್ತೀನಿ ನಿಂಗೆ ಚೆನ್ನಾಗಿರೋದು. ಅದು ಕ್ರೀಮ್ ಒಂದು ಕಡೆ ಫುಲ್ಲು ಮೆಲ್ಟೆಡ್ ಚಾಕ್ಲೇಟ್ ಹಾಕ್ಬಿಡೋನೆ. ಹಿಂಗೆ ತಿನ್ನ. ತಿನ್ಸು. ಚೆನ್ನಾಗೈತೆ. ಗೈಸ್ ನಾವೀಗ
ದರ್ಶನ್ ಕೇಕ್ ಕಟ್ ಮಾಡಿಸ್ಬಿಟ್ಟು ಈಗ ಊಟಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಣ.